की थी। ನಮ್ಮ ಅಕ್ಕ ತಂಗಂದ್ರೆ ತಾಯಂದ್ರೆ ನಾವಿವತ್ತು ಕೂಡ ಇವತ್ತು ಆಧುನಿಕ ಭಾರತದಲ್ಲಿ ಮಹಿಳೆಯರ ಸಮಾನತೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಅಂದಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳಾ ಸಮಾನತೆಯ ಬಗ್ಗೆ ಆವತ್ತೇ ಪ್ರಸ್ತಾಪ ಮಾಡಿದ್ರು. और उस समय जब बाबा साहेब अंबेडकर ने ये बात की तब आरएसएस की विचारधारा के लोगों ने उनके पुतले जलाए, उनके खिलाफ अभियान चलाया. ಅಂದಿನ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರವಾಗಿ ಮಹಿಳೆಯರ ಸಮಾನತೆ ಬಗ್ಗೆ ಮಾತಾಡಿದಾಗ RSS ಮತ್ತೆ RSS ಅಂಗ ಸಂಸ್ಥೆಗಳು ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಸುಟ್ಟು ಬೀದಿಗಳಲ್ಲಿ ಹಾಕಿದ್ರು. क्योंकि बीजेपी की पैदाइश ही यही विचारधारा है, यहीं से उभरी है बीजेपी. इसीलिए आज भाजपा के नेता, भाजपा की सरकारें हमारे संविधान बाबा साहेब अंबेडकर जी का अपमान खुलेआम कर रहे हैं. ಈ ರೀತಿಯಾದಂಥ ವಿಚಾರಧಾರೆಗಳಿಂದ, ಈ ರೀತಿಯಾದಂಥ ಆಲೋಚನೆಗಳ ತತ್ವ ಸಿದ್ಧಾಂತಗಳಿಂದ ಹುಟ್ಟಿದಂಥ ಬಿಜೆಪಿ ಪಕ್ಷ ಆದ್ರಿಂದನೇ ಈ ಒಂದು ಸಂವಿಧಾನನ ಸತತವಾಗಿ ವಿರೋಧ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರಿಂದಾನೇ ಅವರು ಇವತ್ತು ಕೂಡ ಸದನದಲ್ಲಿ ನಿಂತು ಸಂವಿಧಾನದ ಅವಮಾನ ಮಾಡ್ತಾ ಇರ್ತಕ್ಕಂಥದ್ದು. 2024 के चुनाव में पिछले साल जब ये जगह जगह जाकर कह रहे थे कि संविधान बदल डालेंगे तो जनता ने इनको सबक सिखाया. ಇವರು 2024ನೇ ಲೋಕಸಭೆ ಚುನಾವಣೆಯಲ್ಲಿ ಬೇರೆ ಬೇರೆ ಕಡೆಗಳ ಭಾಷಣ ಮಾಡಿ ನಾವು ಸಂವಿಧಾನನ ಬದಲಾಯಿಸ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಭಾರತ ದೇಶದ ಪ್ರಜೆಗಳು ಮತ ಹಾಕಿ ಅವ್ರಿಗೊಂದು ತಕ್ಕ ಪಾಠನ ಕಲಿಸಿದ್ದಾರೆ. अच्छा किया भाई और बहनों, मोदी जी घबरा गए. ಒಳ್ಳೆ ಕೆಲಸ ಮಾಡಿದೀರಾ ಅಣ್ಣ ತಮ್ಮಂದ್ರೆ, ತಾವು ಹಾಕಿರಂತ ಮತದಿಂದ ಮೋದಿಜಿ ಅವರು ಗಾಬರಿ ಬಿದ್ದೋಗಿದ್ದಾರೆ. उसके बाद जब संसद में गए तो यूं करके संविधान को अपने माथे से लगाया. ತಾವು ಹಾಕದಂತ ಮತದ ನಂತರ ಅವರು ಸಂಸತ್ತಿನ ಪ್ರವೇಶ ಮಾಡಿದಾಗ ತಲೆ ಬಾಗಿ ಸಂವಿಧಾನನ ತಲೆ ಮೇಲಿಟ್ಟು ಒಳಗಂಟ್ರಿ ಆದ್ರು. ये काम उनसे आपने करवाया. ಈ ಕೆಲಸನ ಮೋದಿ ಅವರ ತಲೆ ಬಾಗ್ಸಂತ ಕೆಲಸನ ನೀವ್ ಮಾಡಿಸಿದೀರಾ. जबानी दावे बहुत लोग करते रहते हैं, जुनून के काम करके दिखाना होता है. ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ದೊಡ್ಡ ಹೋರಾಟ ಸಂಗ್ರಾಮನ ನಾವು ಸೇರಿ ಮಾಡಬೇಕಾಗುತ್ತೆ. लेकिन ये नहीं कर सकते ಆದ್ರೆ ಇದು ಅವ್ರ ಕೈಯಲ್ಲಿ ಸಾಧ್ಯವಿಲ್ಲ. क्योंकि इनका जुनून ही कुछ और है. ये देश नहीं है, ये संविधान नहीं है, इस देश का लोकतंत्र नहीं है, इस देश की जनता नहीं है. ಯಾಕಂದ್ರೆ ಇವತ್ತು ಬಿಜೆಪಿ ಅವರ ಉದ್ದೇಶನೇ ಬೇರೆ ಇದೆ. ಅವ್ರಿಗೆ ಈ ದೇಶ ಬೇಕಾಗಿಲ್ಲ, ಈ ಸಂವಿಧಾನ ಬೇಕಾಗಿಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳು ಬೇಕಾಗಿಲ್ಲ, ಯಾರು ಕೂಡ ಬೇಕಾಗಿಲ್ಲ. आज इस देश का प्रधानमंत्री, इस देश का गृह मंत्री इस संविधान के विरोधी हैं. ಇವತ್ತು ಭಾರತ ದೇಶದ ಪ್ರಧಾನಮಂತ್ರಿ, ಭಾರತ ದೇಶದ ಗೃಹ ಸಚಿವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ. क्योंकि इनकी विचारधारा के जो मूल विचार हैं, देश के जो मूल विचार हैं, उस पर हमला करती है. ಯಾಕಂತಂದ್ರೆ ಇವರ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದ ತತ್ವ ಸಿದ್ಧಾಂತ, ಈ ದೇಶದ ಅಡಿಪಾಯದ ಮೇಲೆ ಇವತ್ತವರು ಒಂದು ಹಲ್ಲೆ ಮಾಡಬೇಕು, ಆಕ್ರಮಣ ಮಾಡಬೇಕು ಅಂತೇಳಿ. इस देश की विविधता, इस देश के विभिन्न रीति रिवाज, खान पान और उपासना के तौर तरीके पर हमले करते हैं. ಈ ದೇಶದ ವಿಭಿನ್ನತೆ, ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯತೆ, ಇವೆಲ್ಲಗಳ ಮೇಲೆ ಹಲ್ಲೆ ಮಾಡಬೇಕು, ಇವೆಲ್ಲದರ ಮೇಲೆ ಆಕ್ರಮಣ ಮಾಡಿಸಬೇಕು, ಇವೆಲ್ಲವನ್ನು ಮುಗಿಸ್ಬೇಕು ಅನ್ನಂತ ಉದ್ದೇಶ. ये संविधान के विरोधी इसलिए हैं क्योंकि इनका संगठन और इनके आदर्श पुरुष हमारे संविधान और तिरंगे का उपहास करते हैं. ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ ಇವರ ಸಂಸ್ಥೆನ ಪ್ರಾರಂಭ ಮಾಡಿದಂಥ ಸ್ಥಾಪಕರು ಅವರು ಸಂವಿಧಾನದ ವಿರೋಧಿಗಳಾಗಿರೋ, ತ್ರಿವರ್ಣ ಧ್ವಜದ ವಿರೋಧಿಗಳಾಗಿದ್ರು. कभी इसे विदेशी कहते हैं, कभी इसे अशुभ बताते हैं, कभी इसे विदेशी कहते हैं, कभी इसे अशुभ बताते हैं. ಒಂದೊಂದು ಸರಿ ಇದು ಸರಿ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಸರಿ ಇದು ಅಶುಭವಾದಂಥದ್ದು ಅಂತ ಹೇಳ್ತಾರೆ. और जब ये पहली बार सत्ता में आए तो क्या किया इन्होंने, इनके नेताओं ने? ಇವರು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಇವ್ರೇನನ್ ಮಾಡಿದ್ರು? संविधान समीक्षा आयोग बनाया. ಇವರು ಸಂವಿಧಾನದ ವಿಮರ್ಶೆಯ ಒಂದು ಸಮಿತಿನ ಪ್ರಾರಂಭ ಮಾಡಿದ್ರು. ये संविधान के विरोधी इसलिए हैं क्योंकि आरक्षण को कमजोर करना चाहते हैं. ಇವರು ಸಂವಿಧಾನದ ವಿರೋಧಿಗಳು ಯಾಕಾಗಿದ್ದಾರೆ ಅಂತಂದ್ರೆ
ಇವರಿವತ್ತು ಈ ದೇಶನ ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. सामाजिक न्याय के खिलाफ बयान देते हैं, ಸಾಮಾಜಿಕ ನ್ಯಾಯದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. न्यायपालिकाओं को कमजोर करते हैं. ಇವತ್ತು ನ್ಯಾಯಾಂಗಗಳನ್ನ ಇವತ್ತು ಅವರು ಕ್ಷೀಣಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ये संविधान के विरोधी इसलिए हैं क्योंकि आरटीआई जैसे कानून जो आपको मजबूत बनाते हैं, जो इस देश के देशवासियों को मजबूती देते हैं, पारदर्शिता दिखाते हैं सरकार की, उनको ये कमजोर करते हैं. ಇವತ್ತು ಇವ್ರ ಉದ್ದೇಶ ಇರ್ತಕ್ಕಂಥದ್ದು ತಮಗೆ ಶಕ್ತಿ ತುಂಬಂತ RTIನ ಕಾನೂನುಗಳನ್ನ ಇವರು ತೆಗಿಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವನ್ನ ತೆಗೆದು ನಿಮ್ಗಿರ್ತಕ್ಕಂಥ ಶಕ್ತಿನ ಕುಗ್ಗಿಸ್ಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. इन्होंने सेबी के कानून को बदला ताकि भ्रष्टाचार आगे बढ़ सके. ಇವರು ಕೇಂದ್ರದಲ್ಲಿರ್ತಕ್ಕಂಥ ಸೆಬಿನ ಕಾನೂನುಗಳೇನಿತ್ತು ಆ ಕಾನೂನುಗಳನ್ನ ಬದಲಾವಣೆ ಮಾಡಿ ದೇಶದಲ್ಲಿ ವ್ಯವಸ್ಥಿತವಾದಂಥ ಭ್ರಷ್ಟಾಚಾರಕ್ಕೆ ಪ್ರಾರಂಭ ಮಾಡಿದ್ದಾರೆ. लोकपाल बिल कमजोर किया. ಲೋಕಪಾಲಿನ ಕಾಯ್ದೆ ಏನಿತ್ತು ಆ ಕಾಯ್ದೆನೂ ಕೂಡ ಇವತ್ತು ಅವರು ಕುಗ್ಗಿಸಿದ್ದಾರೆ. चुनाव आयोग को देखिए, उसे शक्तिहीन बना दिया. ಚುನಾವಣೆ ಆಯೋಗನ ತಾವಿವತ್ತು ಗಮನಿಸಿ ಅದಕ್ಕೆ ಯಾವುದೇ ಒಂದು ಕೂಡ ಶಕ್ತಿ ಇಲ್ಲದ ರೀತಿಯಲ್ಲಿ ಅದನ್ನ ಇವತ್ತು ಬಗ್ಸಿ ಮೂಲೆಗಿಟ್ಟಿದ್ದಾರೆ. जहां भी इनकी सरकारें हैं, जब महिलाओं पर अपराध होता है तो ये अपराधियों को बचाते हैं. ಇವತ್ತು ತಾವೊಂದು ಗಮನಿಸಿ ಬಿಜೆಪಿಯ ಸರ್ಕಾರ ಎಲ್ಲೆಲ್ಲಿರುತ್ತೆ ಮಹಿಳೆಯರ ಮೇಲೆ ಹಲ್ಲೆ ಆದಂತ ಸಂದರ್ಭದಲ್ಲಿ ಯಾರು ಮಹಿಳೆಯರ ಮೇಲೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಬಿಜೆಪಿ ಅವರು ರಕ್ಷಣೆ ಕೊಡ್ತಾರೆ. इन्होंने लेबर लॉज बदल के मजदूरों के हक छीने. ಇವತ್ತು ಇವರು ಕಾನೂನುಗಳನ್ನ ಬದಲಾವಣೆ ಮಾಡಿ ನೌಕರರು ಕಾರ್ಮಿಕರಿಗಿದ್ದಂತ ಶಕ್ತಿನ ಇವತ್ತು ಇವರು ಕಿತ್ಕೊಂಡಿದ್ದಾರೆ. ऐसे कानून लाने वाले थे जिससे किसानों की कमर टूट जाती. किसानों ने आंदोलन किया, 700 किसान शहीद हुए, लेकिन ये पीछे तब हटे जब चुनाव आया. ಇವರು ಯಾವ ರೀತಿಯಾದಂಥ ಕಾನೂನುಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತಾವ್ರಂತಂದ್ರೆ ಆ ಕಾನೂನುಗಳ ಮುಖಾಂತರವಾಗಿ ರೈತರ ಬೆನ್ನನ್ನ ಮುರಿಯಂತ ಪ್ರಯತ್ನನ ಮಾಡ್ತಾ ಇದ್ದಾರೆ. ಆ ಕಾನೂನಿನ ವಿರೋಧವಾಗಿ ಹೋರಾಟ ಮಾಡಿದಂಥ ರೈತರು 700 ಜನ ತಮ್ಮ ಪ್ರಾಣಗಳನ್ನ ಕಳ್ಕೊಂಡಾಗ ಕೂಡ ಬಂದು ಆ ಕಾನೂನನ್ನ ಹಿಂಪಡಿದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಆ ಕಾನೂನನ್ನ ವಾಪಸ್ ತಗೊಳ್ಳಂತ ಕೆಲಸ ಮಾಡಿದ್ರು. इस सब से आपके जीवन के साथ क्या ताल्लुक है? आप सोचते होंगे कि ये राजनीतिक दल एक दूसरे पे आरोप लगाते रहते हैं कि कोई कहता है संविधान को कमजोर कर रहा है, तो हमें क्या मतलब है इस चीज से? ಇದರೆಲ್ಲದ್ರಿಂದನೂ ಕೂಡ ನೀವು ಯೋಚನೆ ಮಾಡ್ಬೋದು ನಮಗೆ ಇದಕ್ಕೆ ಏನು ಸಂಬಂಧ ಬಂತು. ರಾಜಕೀಯ ಪಕ್ಷಗಳು ಅವ್ರ ಮಧ್ಯ ಹೋರಾಟ ಮಾಡ್ಕೊಳ್ತಾರೆ, ಚರ್ಚೆಗಳು ಮಾಡ್ಕೋತಾರೆ, ಬೇರೆ ಬೇರೆ ಕಾಯ್ದೆಗಳ ಬಗ್ಗೆ ಹೋರಾಟ ಮಾಡ್ತಾರೆ. ಈ ಹೋರಾಟಗಳಿಗೆ ನಮಗೆ ಏನು ಸಂಬಂಧ ಇದೆ ಅಂತ ತಾವು ಯೋಚನೆ ಮಾಡ್ಬೋದು. क्योंकि इनकी हर नीति संविधान के खिलाफ है और हर नीति का असर आपके जिंदगी पे, आपके रोजाना के जीवन पे पड़ रहा है. ನಾವಿದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಇವರ ಪ್ರತಿಯೊಂದು ಕ್ರಮ, ಪ್ರತಿಯೊಂದು ಹೆಜ್ಜೆ ಕೂಡ ಸಂವಿಧಾನದ ವಿರೋಧವಾಗಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಒಂದು ಹಿತದ ವಿರೋಧವಾಗಿದೆ. ಪ್ರತಿಯೊಂದು ಹೆಜ್ಜೆ ಕೂಡ ನಿಮಗೆ ತೊಂದರೆ ಕೊಡೋ ರೀತಿಯಲ್ಲಿ ಇಡ್ತಾ ಇರೋದ್ರಿಂದ ನಾವೀ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. देखिए, यहाँ कांग्रेस की सरकार है, आपकी बिजली बिल में 200 यूनिट आपको मुफ्त मिलता है. ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರತಿಯೊಬ್ಬರಿಗೂ ಕೂಡ ವಿದ್ಯುತ್ತಿನ ಬಿಲ್ಲಲ್ಲಿ 200 ಯೂನಿಟ್ ಉಚಿತವಾಗಿ